ಅಲಕನ್ ಭಾಗ್ಯಕ್ಕ ನಿಮ್ಮ ಅತ್ತೆ ಯಾಕಂಗೆ ಆಡ್ತಿದ್ಲಲ್ಲ. ಅಯ್ಯೋ ಬಾ ಅವಳ ಊರಿಗೆ ಹೋಯ್ತಾವ್ರಿ ಅಂತ ಹಂಗೆ ಆಡ್ತಾವಳ್ಕಂತೆ. ಅವಳಿಗೆ ನಾನು ಊರಿಗೆ ಬರೋದು ಒಂಚೂರು ಇಷ್ಟ ಇಲ್ಲ ಕಣ್ಮಗ, ಒಂಚೂರು ಇಷ್ಟ ಇಲ್ಲ. ಊರಿಗೆ ಬರ್ತೀನಿ ಅಂದರೆ ಸಾಕು ಯಾವ್ದು ಕಾರು ಸರಿ ನಿಂತ್ಕೊಬಿಡ್ತಾಳೆ ಜಗಳ ತಗೊಂಡು ನೆವಾಗಿಯೋದಲ್ಲಿ. ಬಾವ ಏನಂದ್ರು ಅವಮ್ಮಂಗೆ ಆಡ್ತಿದ್ಕೆ? ನಿಮ್ಮ ಬಾವ ಏನು ಮಾತಾಡೋನು ನಿಮ್ಮ ಬಾವ ಮಾತಾಡಿದ್ರೆ ಬಿಟ್ಟಾಳ ಅವಮ್ಮ ಹಂಗೆ ಬಾಯಿಗೆ ಹಾಕಬಿಡ್ತಾಳಪ್ಪ ನಿಮ್ಮ ಬಾವ ನನ್ನೇ ಬೈದ್ರು. ಇನ್ನೇನು ಮಾಡೋಕ್ಕದಪ್ಪ ಸುಮ್ಮನೆ ಅದೇ. ನೀನೇನಾದ್ರೂ ನಿಮ್ಮ ಮನೆಗೆ ಬರೋಕ್ಕೆ ಬೇಜಾರ್ಕಂತೆ. ನಿಮ್ಮ ಅತ್ತೆ ಮುಖ ನೋಡೋಕೆ ಆಯ್ಕಿಲ್ಲ, ನಾವು ಯಾರಾದರೂ ಬಂದುಬಿಟ್ರೆ ಹೆಂಗೆ ಆಡ್ತಾಳೆ ಗೊತ್ತಾ. ಅವಳೇನಿಲ್ಲ ಮಗ ಬರಲೇಬಾರ್ದು ಅಂತ ಹಂಗೆ ಆಡ್ತಾವಳಪ್ಪ. ಅದಕ್ಕೆ ಬಿಟ್ಬಿಟ್ಟಿರ ನೀವು ನನ್ನ. ಬನ್ನಿ ಅವಳು ಆಡಿದ್ರೆ ನಾನಿಲ್ವಾ, ನಾನು ಬಾವ್ಸಕ್ಕಿಲ್ವಾ ಬಾ. ಅಮ್ಮ ಬಸ್ ಆರನ್ ಮಾಡ್ತಾ ಇದ್ಬಮ್ಮ. ಶಂಕರ ಅದೇನೋ ಬಸ್ ಆರನ್ ಮಾಡ್ತಾ ಇತ್ತಂತೆ ನೋಡು ನಮ್ಮೂರ್ತೆಯ ಗನಕ ನಮ್ಮೂರ್ತೆಯ ಇನ್ನೂ ಜನ ಹತ್ತಿಲ್ಲ, ಜನ ಹತ್ಲಿ ಅಂತಂಗೆ ಆರನ್ ಮಾಡ್ತಾರ್ಕಂತೆ. ನೋಡಿ ಹತ್ತಿ ಸೀಟ್ನಾರ ಇಟ್ಕೊಳ್ಳೋದ. ಯಾಕ ಮುಖ ಸಪ್ಪಗೆ ಮಾಡ್ಕೊಬಿಡ ತೆಗಿ. ಎಷ್ಟು ದಿನ ಆಡಕ್ಕದವಮ್ಮ, ಎಷ್ಟು ದಿನ ತೀರೋವರೆಗೆ ಆಡ್ತಾಳೆ ಬಾ. ಹಂಗಲ್ಲ ಕಲ್ಲ ಮಗ, ಈ ಮನೆಗೆ ಹೆಂಗೆ ಮದುವೆ ಆದ್ನೋ ಅವಾಗಿಂದ ತೆಗೆದ್ಲು. ನಾನು ಊರಿಗೆ ಹೋಯ್ತೀನಿ ಅಂತ ತಡೆಯೋಕ್ಕಿಲ್ಲ ಕಣ್ಮಗ. ಏನಾದರೂ ಸರಿ ನೇವೆ ಅಯ್ಯೋ ರಾಮ, ನನಗಂತೂ ಊರಿಗೆ ಬರೋಕ್ಕೆ ಬೇಜಾರಿಡ್ಸ್ಬಿಟ್ಟವಳೆ. ಜಗಳ ನೆಮ್ಮದಿನೇ ಇಲ್ಲ ಕಣ್ಮಗ ಮನಸ್ಸಿಗೆ. ಲೇ ಐಕ್ಳು ದೊಡ್ಡವಾಯ್ತಾವೆ, ಇನ್ನು ಯಾಕೆ ತಲೆ ಕೆಸ್ಕೊಂಡಿಲ್ಲ ಅವಳಿಗೆ. ಅವಳು ಒಂದಂದ್ರೆ ನೀನೊಂದು ತಿರ್ಕನು, ಎದ್ರುಕೊಂಡ್ರೆ ಎದುರಿಸ್ತಾರೆ, ಎದ್ರುಕೋಬೇಡ ನೀನು. ಅಯ್ಯೋಲೋ ಮಗ, ಅವಳಿಗೆ ಬಾಯಿ ಕೊಡೋಕ್ಕದ, ನಾವು ಬಾಯಿ ಕೊಟ್ಟು ಬದುಕೋಕ್ಕದ. ಅಯ್ಯೋ ನಮ್ಮ ಅತ್ತೆ ಏನು ಅನ್ಕೊಂಡಿದ್ದೀನಿ ನೀನು, ತೆಗ್ದು ಬಿದ್ದೋಯ್ತಾಳೆ. ಒಂದಕ್ಕೆ ಒಂದು ಮಾತು ಏನಾರು ಆಡ್ಬಿಟ್ರೆ ಸಾಕು ಕಣಪ್ಪ. ನಾನು ಏನೋ ಮಾಡೇ ಬಿಟ್ಟೆ ನಂಗೆ ಮಾತಾಡ್ತಾರೆ ಕಣಪ್ಪ. ಹಂಗೆ ಅಂತಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋಕೆ ನಾಚಿಕೆ ಆಯ್ತದೆ. ಕರ್ಮ ಕಣವ, ಬಾವಂಗೆ ಹೇಳಲೆ ನಿಮ್ಮ ಅವ್ವ ಹಿಂಗೆ ಅಂತಾರಲ್ಲ ಅಂತ. ಅಯ್ಯೋಲೋ ಅವ್ರು ನೋಡೋಕ್ಕಿಲ್ವಾ, ಎಲ್ಲನೂ ನೋಡ್ತಾರೆ. ಏನು ಮಾಡೋಕ್ಕಾಯ್ಕಿಲ್ಲ, ನಮ್ಮ ಕರ್ಮ ಅನುಭವಿಸ್ಬೇಕಲ್ವಾ. ನಡಿ ಬಸ್ಸಿಗೆ ಲೇಟ್ ಆಯಿತು ಹೋಗೋದ. ಬಾಲೆ ಎಲ್ಲ ಸರಿ ಆಯ್ತದೆ ಬಾ. ಅವಂಗೂ ಅಪ್ಪಂಗೆ ಹೇಳ್ತೀನಿ, ಬಾವಂಗೆ ಹೇಳ್ಕೊಡಿಸ್ತಾರೆ. ಬೇಡಕನ್ ಸುಮ್ಮನೆ ಮಗ, ಪಾಪ ನಿಮ್ಮ ಬಾವ ಏನು ಮಾಡೋರು, ಬೇಜಾರು ಮಾಡ್ಕೋತಾರೆ. ಅವ್ವ ಅಪ್ಪಂಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ಏನು ಹೇಳಿದ ತಕ್ಷಣ ಏನು ಬಗೆಹರಿದು ಬಿಡೋಕ್ಕಿಲ್ಲ ಎಲ್ಲವಾ. ಹೇಳೇನು ಪ್ರಯೋಜನ, ಸುಮ್ಮನಿರು ನೀನು ಪಾಡೋದು ನೀನು. ಸರಿ ಆಯ್ತದ್ಕಂತೆ. ಅತ್ತೆ ಸೊಸೆ ಅಂದಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ. ಜನನೂ ಹಂಗೆ ಅಂತಾರ್ಕಂದ ಮಗ. ಏನು ಯಾವತ್ತೂ ಆಡ್ತಾನೆ ಇತ್ತಿಲ್ವ ಇವರು. ಒಂದು ಮಾತನ್ನ ತಗೊಂಡೋಗಿ ಅಪ್ಪನ ಮನೆಗೆ ಹೇಳ್ತಾಳಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಾಯ್ಕಿಲ್ಲ, ಸುಮ್ಮನಿರೋತ್ತಾಗೆ. ಅವ್ವಂಗೆ ಹೇಳ್ಬೇಡ. ಅವ್ವ ಆಮೇಲಿಂದ ನಮ್ಮ ಅತ್ತೆ ಏನಾರು ಹಬ್ಬಕ್ಕೆ ಬಂದರೆ ಏನಾರು ಹಂಗಿನ ಬಿಟ್ಟಳು ಬತ್ತಳೆ ಅಂತೀಯ ನಿಮ್ಮತ್ತೆ? ಗೊತ್ತಿಲ್ಲ, ನಮ್ಮ ದೊಡ್ಡತ್ತೆ ಬಂದರೆ ಕರ್ಕೊಬರ್ಬೋದು. ಬರಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟು ಬಂದೆ ಬನ್ನಿ ಅಂತ. ಇನ್ನೇನು ಮಾಡೋದು, ಆಮೇಕಿನ ಜಗಳ ಆಡ್ಕೊಂಡಿವಿ, ಒಂದು ಮಾತು ಕರೀನಿಲ್ಲ ಅನ್ನೋಕ್ಕಿಲ್ವ ಅವಳು. ಅದಕ್ಕೆ ಹೇಳಿವ್ನಿ, ಬಂದರೂ ಬರಲಿ ಬರ್ದೇವ್ದು ಇರಲಿ, ಒಂದು ಮಾತು ಹೇಳೋದು ಹೇಳಿದ್ದೀನಿ ಕಣ್ಮಗ. ಓ ನಿಮ್ಮ ಅತ್ತೆ ಏನೋ ಬಂದ್ರೇನು ಬಾವುಣಿಕೆ ಮಾಡಿ ಬಟ್ಟೆ ಆಡ್ಸೋಕ್ಕಿಲ್ಲ ತಗೋ. ಗೊತ್ತು ಕಣ್ಲ, ಗೊತ್ತು ನನಗೂ ಎಲ್ಲ ಗೊತ್ತು. ಅವಳಿಗೆ ನಮ್ಮ ಮನೆಯವರು ಬಂದರೆ ಆಯ್ಕಿಲ್ಲ. ಏನೋ ನಮ್ಮ ಮನೆಯವ್ರು ಬಂದರೆ ಮೆಣಸಿಕಾಯಿ ಮುಡ್ದಂಗೆ ಆಯ್ತದೇನೋ ಅವಳಿಗೆ. ಏನು ಮಾಡೋದವ್ರು ಕಳ್ತಿರೋ ಸಣ್ಣ ಎಕ್ತಿ ಬುದ್ಧಿಗೆ. ಹಾಲೇ ವಯಸ್ಸಾಗಕ್ಕೆ ಬಂದೈತೆ, ಇನ್ನೂ ಬುದ್ಧಿ ಕಲಿತಲ್ಲ. ಏನು ಮಾಡೋಕ್ಕಾಗದು ಓಲ ಮಗ. ನಿನ್ನ ನಿಮ್ಮ ಅತ್ತೆ ಹೆಂಗವ? ಇಲ್ಲ ಕಣ್ಮಗ, ಅವಳೊಂಚೂರು ಪರವಾಗಿಲ್ಲ, ಹಿಂಗೆಲ್ಲ ಆಡೋಕ್ಕಿಲ್ಲ. ಅವ್ರನ್ನೂ ಕಡೆ ಬಾಣಿಸ್ತಿ ಕಣ್ಲ. ಅವ್ರನ್ನೂ ನಾನು ಒಂದು ಚಿಕನ್ ಮಾಡಲಿ ಫೋನ್ ಮಾಡ್ತೀನಿ, ಬನ್ನಿ ಊಟ ಮಾಡ್ಕೋಗಿ ಅಂತ. ಅದಾದರೂ ಅರ್ಥ ಆಗ್ಬಾರ್ದು ನಮ್ಮ ಅತ್ತೆಗೆ. ನನ್ನ ಮಗಳನ್ನ ಹಿಂಗೆ ಬಾವಣಿಸ್ತಾಳೆ, ಇವಳ ಜೊತೆ ನಾನು ಹೆಂಗಿರ್ಬೇಕು ಅನ್ನೋದು ಒಂದು ಚೂರಾದರೂ ಅರ್ಥ ಆಯ್ಕಿಲ್ವಲ್ಲ. ನಿನ್ನ ಆದ್ನಿಗೆ ಒಪ್ಸು ಎಲ್ಲನೂ. ಅಯ್ಯೋ ಬಾ, ಏನು ಒಪ್ಸೋನೆ. ಏನು ಗೊತ್ತಾ, ಏನಾರು ಹೇಳೋಕೋದ್ರೆ ನಮ್ದೊಂದು ಹೇಳ್ತಾರೆ, ಅವ್ರದ್ದೊಂದು ಹೇಳ್ತಾರೆ. ಸುಮ್ಮನೆ ನಮ್ಮನ್ನ ನಾವೇ ಕಳ್ಕೊಬೇಕಾಯ್ತದೆ. ನಾನು ಏನೂ ಒಪ್ಸೋಕ್ಕಿಲ್ಲ. ಏನಾರ ಆಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೆ ಸಾಕಾಗ್ಬಿಟ್ಟದ ನನಗೆ. ಸರಿ ನಡಿಲೆ, ಬಸ್ ಕತ್ತದ, ತಲೆ ಕೆಡ್ಸ್ಕೊಬೇಡ. ಎಷ್ಟು ದಿನ ಆಡೋಳು ಅಕ್ಕ. ಅಪ್ಪ ಫೋನ್ ಮಾಡ್ತಾ ನಡಿ. ಫೋನ್ ಎತ್ತಕ್ಕಿಲ್ಲ, ಊರಿಗೆ ಹೋಗ್ಬಿಟ್ಟೆ ಮಾಡೋದ. ಮಗ, ಏನಾರ ಅಪ್ಪ ಗಾಬರಿ ಮಾಡ್ಕೊಳ್ಳೋದು. ಫೋನ್ ಎತ್ತಿಲ್ಲ ಅಂದರೆ ಮಾಡು. ಫೋನ್ ಎತ್ತಿದ್ರೆ ಎಲ್ಲಿ ಬತ್ತಾದ್ರಿ ಇನ್ನೂ ಬಂದಿಲ್ವಲ್ಲ, ಹಂಗೆ ಅಂತ ಅಂತದೆ. ನಡಿ ಅಂತದೆ ಬೇಡ.